ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತು ಸತೀಶ್ ಅವರು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದಾರೆ, ಆದರೆ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಏನಕ್ಕಪ್ಪ ಅಂದರೆ ಇದು 2 ವೀಕ್ ಹಿಂದಿನ ವಿಡಿಯೋ ಆಗಿದೆ. ನಾನು ಹುಷಾರು ತಪ್ಪಿಬಿಟ್ಟಿದ್ದೆ, 2 ವೀಕಿಂದನೂ ಎದ್ದೇ ಇರಲಿಲ್ಲ. ಸೊ ಹುಷಾರು ತಪ್ಪಿದ್ದ ದಿನ ವಿಡಿಯೋ ಸ್ಟಾರ್ಟ್ ಮಾಡಿದರು, ನಾನೇ ವಿಡಿಯೋ ಮಾಡ್ಕೊತೀನಿ, ನೀನು ಎಡಿಟ್ ಮಾಡ್ಕೊ ಅಂತೇಳಿ. ಬಟ್ ನನ್ನ ಕೈಲಿ ಎಡಿಟ್ ಮಾಡೋಕ್ಕೂ ಆಗಿರಲಿಲ್ಲ. ಅವರು ವೀಡಿಯೋನ ಇಷ್ಟೇ ಮಾಡ್ಕೊಂಡಿದ್ದು, ನೈಟ್ ಮಾತ್ರ ಮಾಡಿದರು. ಇನ್ನು ಮಾರ್ನಿಂಗ್ ಎಲ್ಲ ಪಾಪ ವೀಡಿಯೋ ಮಾಡೋಕ್ಕಾಗಿಲ್ಲ ಅವರಿಗೆ. ಕೆಲಸ ಎಲ್ಲ ಇರುತ್ತೆ, ಮಗುಗೂ ಎಲ್ಲ ರೆಡಿ ಮಾಡಿ ಸ್ಕೂಲಿಗೆ ಕಳಿಸಿ ಅಡುಗೆ ಮಾಡಿ ಎಲ್ಲ ಸಮಥಿಂಗ್ ಎಲ್ಲ ಕೆಲಸ ಇರುತ್ತಲ್ಲ. ಸೊ ಅದಕ್ಕೋಸ್ಕರ ಅವರು ವೀಡಿಯೋ ಮಾಡ್ಕೊಂಡಿಲ್ಲ. ನಾನು ಇವಾಗ ಹುಷಾರಾದ್ನಲ್ಲ, ಸೊ ಅದಕ್ಕೋಸ್ಕರ ನಾನು ಆ ವಿಡಿಯೋನ ಕಂಟಿನ್ಯೂ ಮಾಡೋಣ ಅಂಥೇಳಿ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಕಡಲೆಕಾಳು ಸಾಂಬಾರಿಗೆ ಎಲ್ಲ ರೆಡಿ ಮಾಡಿಕೊಂಡು ಕಡಲೆಕಾಳು ಸಾಂಬಾರು ಮಾಡ್ತಾಯಿದ್ದಾರೆ. ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ ಮತ್ತು 1 ಏಲಕ್ಕಿ, ಮತ್ತು ನಾನು ಕೊಬ್ಬರಿ ಹಾಕ್ತೀವಿ ಸಾಂಬಾರಿಗೆ, ಕಾಯಿ ಹಾಕಲ್ಲ. ಆಮೇಲೆ 3 ಸ್ಪೂನು ಮಟನ್ ಸಾಂಬಾರು ಪುಡಿ ಹಾಕ್ಬಿಟ್ಟು ಮಿಕ್ಸಿ ಮಾಡ್ಕೊಬೇಕು. ಅದನ್ನೆಲ್ಲ ಸೇರಿಸಿ ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಹಾಕ್ಕೊಂಬಿಟ್ಟು ಮಿಕ್ಸಿ ಮಾಡಿಕೊಂಡು ಆಮೇಲೆ ಒಗ್ಗರಣೆಗೆ ರೆಡಿ ಮಾಡ್ಕೊಬೇಕು. ಆಲೂಗೆಡ್ಡೆ ಬದನೆಕಾಯಿನ ತೊಳೆದು ಕುಯ್ದು ಹೆಚ್ಚಿಟ್ಕೊಂಡಿದ್ದಾರೆ. ಇವಾಗ ಸ್ಟವ್ ಆನ್ ಮಾಡಿಕೊಂಡು ಕುಕ್ಕರ್ ಇಟ್ಕೊಂಡು 3 ಸ್ಪೂನ್ ಇಲ್ಲ 5 ಸ್ಪೂನ್ ಎಣ್ಣೆ ಹಾಕ್ಕೊಬೇಕು. ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ್ಮೇಲೆ ಈರುಳ್ಳಿನ ಆ್ಯಡ್ ಮಾಡ್ಕೊಬೇಕು. ಈರುಳ್ಳಿ ಆ್ಯಡ್ ಮಾಡಿಕೊಂಡು ಕಡಲೆಕಾಳನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕು, ಕಡಲೆಕಾಳೆಲ್ಲ ಸಾಫ್ಟ್ ಆಗೋವರೆಗೂ. ಈ ಕಡಲೆಕಾಳು ನೆನೆಸಿ 2 ಡೇಸ್ ಆಗಿಬಿಟ್ಟಿತ್ತು. ಅದು ನಾನು ಹುಷಾರು ತಪ್ತೀನಿ ಅಂತ ನನಗೆ ಗೊತ್ತಿರಲಿಲ್ಲ. ನಮ್ಮ ಮನೆಯವ್ರ ಪಾಪ ನೆನೆ ಹಾಕ್ಬಿಟ್ರು, ಸಾಂಬಾರು ಮಾಡಿಬಿಡು ನಾಳೆಗೆ ಅಂತ. ಅದು ಸಾಯಂಕಾಲ ಆಯ್ತಾ ಇದ್ದಂಗೆ ನನಗೆ ಹುಷಾರು ತಪ್ಪಿಬಿಡ್ತು. ಏನಕ್ಕೆ ಅಂತಲೇ ಗೊತ್ತಾಗಲಿಲ್ಲ. ಸ್ನಾನ ಮಾಡ್ಕೊಂಡು ವಾರ ಎಲ್ಲ ಮಾಡಿದೆ. ಸ್ನಾನ ಮಾಡಿದ ತಕ್ಷಣವೇ ನನಗೆ ಹುಷಾರು ತಪ್ಪಿಬಿಡ್ತು. ಆಮೇಲೆ ಮಸಾಲೆನ ಆ್ಯಡ್ ಮಾಡಿಕೊಂಡು ಆಲೂಗಡ್ಡೆ ಬದನೆಕಾಯಿನೂ ಆ್ಯಡ್ ಮಾಡಿಕೊಂಡು ಎಣ್ಣೆಲಿ ರೋಸ್ಟ್ ಮಾಡಿಕೊಂಡು ಆಮೇಲೆ ಮಸಾಲೆನೂ ಚೆನ್ನಾಗಿ ರೋಸ್ಟ್ ಮಾಡಿ ಮಿಕ್ಸಿ ತೊಳೆದಿದ್ದ ನೀರನ್ನ ಹಂಗೇ ಸಾಂಬಾರಿಗೆ ಆ್ಯಡ್ ಮಾಡ್ಕೊತೀನಿ. ನಾನು ಅಷ್ಟೇ, ನಮ್ಮ ಸತೀಶ್ ಅವರು ಅಷ್ಟೇ ಹಾಗೆ ಮಾಡೋದು. ಇವಾಗ ಒಳ್ಳೆ ಕುದಿ ಬರ್ತಾ ಇರಬೇಕಾದ್ರೆ ಲಿಡ್ನ ಟೇಸ್ಟ್ ನೋಡಿಬಿಟ್ಟು ಉಪ್ಪು ಖಾರ ಎಲ್ಲ ಕರೆಕ್ಟಾಗೈತಾ ಅಂತ ನೋಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ 1-2 ವಿಷಲ್ ಹೊಡೆಸ್ಕೊಬೇಕು. ಅಲ್ಲಿ ನೋಡಿ, ನಾನು ಮಲ್ಕೊಂಬಿಟ್ಟಿದ್ದೀನಿ. ತುಂಬ ಚಳಿ ಜ್ವರ, ಏನಾಯಿತು ಅಂತಲೇ ಗೊತ್ತಾಗಲಿಲ್ಲ ನನಗೆ. ಬೆಳಗ್ಗೆ ಆಯ್ತಾ ರಿಸಲ್ಟ್ ಗೊತ್ತಾಗಿದ್ದು ನನಗೆ, ಹೀಗಾಗಿದೆ ನನಗೆ ಅಂತ. ಅಲ್ಲಿವರೆಗೂ ನನಗೆ ಗೊತ್ತೇ ಇಲ್ಲ ಈ ರೀತಿ ಆಗಿದೆ ಅಂತ. ಫುಲ್ಲು ಚಳಿ, ಸಿಕ್ಕಾಪಟ್ಟೆ ಚಳಿ ಆಯ್ತಾಯಿತ್ತು. ಜರ್ಕಿನ್ ಹಾಕ್ಕೊಂಡು ಜರ್ಕಿನ್ ಮೇಲೆ 2 ಬೆಡ್ಶೀಟ್ ಹಾಕ್ಕೊಂಡು ಮಲಗಿದ್ದೀನಿ. ನೋಡ್ತಾ ಇರ್ಬೋದು ನೀವು ಎಷ್ಟು ಚಳಿ ಆಯ್ತಿತ್ತಂದರೆ ಹೇಳೋಕ್ಕಾಯ್ತಾ ಇರಲಿಲ್ಲ, ಅಷ್ಟು ಚಳಿ ಆಯ್ತಾಯಿತ್ತು. ಏನೇ ಆದ್ರೂ ನಿಮ್ಮ ಮಕ್ಕಳನ್ನ ಸೇಫಾಗಿ ನೋಡ್ಕೊಳ್ಳಿ, ಮನೇಲಿರೋ ಮಕ್ಕಳನ್ನ. ಆಮೇಲೆ ಸಾಂಬಾರೆಲ್ಲ ರೆಡಿ ಆಯಿತು, ಘಮ ಘಮ ಅಂತಾಯಿತು. ಹಾಗೆ ಮಧ್ಯಾಹ್ನ ಮಾಡಿದ ಅನ್ನ ಇತ್ತು, ಬಿಸಿ ಅನ್ನನೇ ಇತ್ತು, ಸ್ವಲ್ಪ ಬೆಚ್ಚಗಿತ್ತು. ಅದಕ್ಕೋಸ್ಕರ ಏನಕ್ಕೆ ಮಕ್ಕಳಿಗೆ ತಣ್ಣಗೆ ಇರೋ ಅನ್ನ ತಿನ್ನಿಸೋದು ಅಂತೇಳಿ ನಾನು ಸ್ವಲ್ಪ ಮುದ್ದೆ ಮಾಡಿದೆ. ನಮ್ಮನೆಯವ್ರು ಬೇಡ ಅಂದರು, ಪರವಾಗಿಲ್ಲ ಮುದ್ದೆ ಅಂತೇಳಿ ಮುದ್ದೆ ಮಾಡಿದೆ. ವೆಲ್ಕಮ್ ಟು ಮೈ ಚಾನಲ್ ಅಂತೆ ಹೇಳು ಮಗನ, ಇನ್ನೊಂದ್ಸಲಿ ಹೇಳು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಕಾಳಂತೆ ತಿನ್ಸಿ ನನ್ನ ಮಕ್ಕ ನೋಡ್ತಾ ಇರ್ಬೋದು ನೀವು ಹೆಂಗಾಗ್ಬಿಟ್ಟೈತೆ ಅಂತ. ಇವಾಗಲೇ ಪರವಾಗಿಲ್ಲ. ಒಂದು ವೀಕೇ ಆಯಿತು ನನ್ನ ಹಸ್ಬೆಂಡ್ ವಿಡಿಯೋ ಸ್ಟಾರ್ಟ್ ಮಾಡಿ. ಅದು ವಿಡಿಯೋ ಸ್ಟಾರ್ಟಿಂಗ್ ಹಾಕಿದ್ದೀನಲ್ಲ, ಆ ವಿಡಿಯೋ ಹಾಡಿದ್ಮೇಲೆ ನನ್ನ 1 ವೀಕಲ್ಲಿ ಇಷ್ಟು ದಪ್ಪ ಊದ್ಕೊಂಡ್ಬಿಡ್ತು 2 ಕಡೆನೂ. ಗದ್ದದ ಮರಮ ಆಗಿದ್ದು. ನನ್ನ ಮಗನ ಕೇರ್ಫುಲ್ಲಾಗಿ ನೋಡಿಕೊಂಡೆ ಅಲ್ಲ, ಸೊ ಅವನಿಂದ ನನಗೆ ಬಂದ್ಬಿಡ್ತು. ಸೊ ನನ್ನಿಂದ ಚಿಕ್ಕವನಿದ್ದಾನಲ್ಲ, ಅವನಿಗೆ ಬರೋದು ಬೇಡ ಅಂಥೇಳಿ ನಾನು ಸ್ವಲ್ಪ ಸೇಫ್ಟಿಯಾಗಿ ಇದ್ದೆ. ಅದರಿಂದ ವೀಡಿಯೋ ಮಾಡೋಕ್ಕೂ ಆಗಲಿಲ್ಲ. ನೋಡ್ತಾ ಇರ್ಬೋದು ನೀವು ಎಷ್ಟು ಊದಿದೆ ಅಂತ. ಊಟನೂ ಮಾಡಿ 1 ವೀಕ್ ಆಗಿತ್ತು. ಬರೀ ಎಳ್ನೀರು ತೋರಿಸ್ತೀನಿ ಎಷ್ಟು ಎಳ್ನೀರು ಕುಡ್ದಿದ್ದೀನಿ ಅಂತ. ಈಗಲೂ ಎಳ್ನೀರನ್ನೇ ಕುಡಿದು ಕೂತಿದೆ. ಇನ್ನೂ ಮುಟ್ಲಿಕ್ಕೆ ಆಗ್ತಾಯಿಲ್ಲ, ಅಷ್ಟು ಪೇಯ್ನ್ ಇರುತ್ತೆ. ನನ್ನ ಮಗ ಹೇಗೆ ತಡೆದ್ನು ಪಾಪ, ನನಗೆ ಈಗ ಗೊತ್ತಾಯ್ತೈತೆ ಎಷ್ಟು ಪೇಯ್ನ್ ಇತ್ತು. ಅದು ನೀರು ಇದು ಮಾಡೋಕ್ಕೂ ಆಗಲ್ಲ, ಅಷ್ಟು ಪೇಯ್ನ್ ಇರುತ್ತೆ.
ಅವನಿಗಂದರೆ ಒಂದು ಕಡೆ ಬಂದ್ಬಿಟ್ಟು ಆಮೇಲೆ ತಿರ್ಗಾ ಇನ್ನೊಂದು ಕಡೆ ಬಂತು. ನನಗೆ ಫಸ್ಟೇ 2 ಕಡೆನೂ ಬಂದ್ಬಿಟ್ಟೈತೆ. ನನ್ನ ಮುಖ ನೋಡಿ ಎಷ್ಟು ಇನ್ನೂ ದಪ್ಪ ಹಿಂಗೆ ಆಗ್ಬಿಟ್ಟಿತ್ತು, ಹಂಗಾಗ್ಬಿಟ್ಟಿತ್ತು. ನಾನು ಅದಕ್ಕೆ ವಿಡಿಯೋ ಮಾಡಿರಲಿಲ್ಲ. ಇವತ್ತು ಸ್ವಲ್ಪ ಪರವಾಗಿಲ್ಲ ಅಂತ ಅನ್ನಿಸ್ತಾ ಇತ್ತು, ಅದಕ್ಕೋಸ್ಕರ ವಿಡಿಯೋ ಮಾಡ್ತಾಯಿದ್ದೀನಿ. ಆ ವಿಡಿಯೋನ ಸ್ವಲ್ಪ ಮಾಡೋಣ. ಹಾಗೆ 2 ವೀಕ್ಸ್ ಆಗ್ತೈತೆ ವಿಡಿಯೋ ಹಾಕಿ. ಅದಕ್ಕೆ ಏನೇನೋ ಅಂದ್ಕೊಂಡು ವೀಡಿಯೋಗಳನ್ನ ಮಾಡೋಕ್ಕೆ ಲಿಸ್ಟ್ ಮಾಡಿ ಇಟ್ಕೊತೀನಿ. ಏನೇನೋ ಆಯ್ತೈತೆ ಲೈಫಲ್ಲಿ, ಎಲ್ಲ ಅನ್ಎಕ್ಸ್ಪೆಕ್ಟೆಡ್ ಜರ್ನಿಗಳೇ ಸ್ಟಾರ್ಟ್ ಆಯ್ತೈತೆ. ಪರವಾಗಿಲ್ಲ, ಎಲ್ಲ ಸಾಲ್ವ್ ಮಾಡ್ಕೊಂಡು ಮುಂದೆ ಬರೋಣ. ಓಲೆನೂ ಬಿಚ್ಚಿಟ್ಟಿದ್ದೀನಿ, ಯಾರೂ ತಪ್ಪು ತಿಳ್ಕೊಬೇಡಿ. ಓಲೆ ಇಲ್ಲಿ ಹಿಂದೆ ಒತ್ತುತ್ತೆ ಅಲ್ಲ, ತಿರುಪು ಒತ್ತುತ್ತಲ್ಲ, ತುಂಬ ಪೇಯ್ನ್ ಆಗುತ್ತೆ ಮಲಗಿದಾಗ. ಅದಕ್ಕೆ ಓಲೆ ಕೂಡ ಬಿಚ್ಚಿಟ್ಟಿದ್ದೀನಿ. ಇಡೀ ಸಾಂಬಾರು ಮಾಡಿದೆ. ನಾನು 1 ವೀಕಿಂದ ಎದ್ದೇ ಇರಲಿಲ್ಲ. ಪಾಪ ನಮ್ಮ ಮನೆಯವರೇ ಎಲ್ಲ ಮಾಡ್ತಾಯಿದ್ರು. ಇವತ್ತು ಸ್ವಲ್ಪ ತಿಳಿ ಸಾಂಬಾರು, ಮತ್ತು ಅವರೇ ನಿನ್ನೆ ಬೆಳಗ್ಗೆ ಚಿತ್ರಾನ್ನ ಮಾಡಿದರು. ಪಾಪ ನನಗೆ ಪ್ಯಾಕೆಟ್ ಮೊಸರಲ್ಲೇ ಕಾಲ ಕಳೆದಿದ್ದೀನಿ ನಾನು. ಮೊಸರು ಕುಡಿಯೋದು, ಜ್ಯೂಸ್ ಕುಡಿಯೋದು, ಎಳ್ನೀರು ಕುಡಿಯೋದು, ಅದರಲ್ಲೇ ಫುಲ್ಲು. ಒಂದು 1 ವೀಕ್ ಆಯಿತು. ನಾಳೆಗೆ 8 ದಿನ ನನಗೆ ಬಂದು ಇದು ಗದದ ಮರಮ. ಓ ದೇವ, ನಿಮ್ಮಲ್ಲಿ ಯಾರ್ಯಾರಿಗಾಗಿದೆ ಕಮೆಂಟ್ ಮಾಡಿ ಫ್ರೆಂಡ್ಸ್, ಎಷ್ಟು ಪೇಯ್ನ್ಫುಲ್ ಆಗಿತ್ತು ಅಂತ. ನನಗಂತೂ ತುಂಬ ಪೇಯ್ನ್ ಇತ್ತು. ಬಾಯಿ ಮಾಡೋಕ್ಕಾಯ್ತಿರ್ಲಿಲ್ಲ, ಮಾತಾಡೋಕ್ಕಾಯ್ತಿಲ್ಲ, ನಗಕ್ಕಂತೂ ಆಯ್ತಾನೆ ಇರಲಿಲ್ಲ. ಇವತ್ತು ನೆನ್ನೆ ಪೂಜೆ ಮಾಡಿಸ್ಕೊಂಬಂದು ಸ್ವಲ್ಪ ರಿಲ್ಯಾಕ್ಸ್ ಆಯಿತು. ಇವತ್ತು ಸ್ವಲ್ಪ ವಿಡಿಯೋ ಮಾಡ್ತಾಯಿದ್ದೀನಿ. ಅದಕ್ಕೆ ಅದು ನನಗೆ ಯಾರೂ ನಮ್ಮವ್ರೇನು ಹೇಳಿರಲಿಲ್ಲ ಹಿಂಗೆ ಮಾಡಬೇಕು ಅಂತ. ಕ್ಯಾತ್ಮನಹಳ್ಳಿಲಿ ಅಪ್ಪಿಯಣ್ಣ ಅಂತ ಬೆಳಗ್ಗೆ ತೋರಿಸ್ತೀನಿ ಅವ್ರು ಬಂದರೆ. ಅವರು ಅಮ್ಮ ಹೇಳಿದ್ರು ಹಿಂಗೆ ಹೋಗ್ಬಿಟ್ಟು ಈ ರೀತಿ ಪೂಜೆ ಮಾಡಿ ಅಂತ. ನಮಗೆ ಪೂಜೆ ಮಾಡೋ ಮೆಥಡನ್ನು ಯಾರೂ ಹೇಳಿರಲಿಲ್ಲ. ನಮ್ಮ ಅತ್ತೆ ಹೇಳಿದರು, ಬಟ್ ನನಗೆ ಗೊತ್ತಿರಲಿಲ್ಲ. ಅಡ್ಡ ಬೀಳಬಾರ್ದು, ಮತ್ತು ಅಲ್ಲಿ ಧೂಳು ಹಾಕ್ಕೊಬಾರ್ದು, ಅಂದರೆ ಕೊಡ್ತಾರಲ್ಲ ಕುಂಕುಮ, ಅದೆಲ್ಲ ಏನೂ ಹಾಕ್ಕೊಬಾರ್ದು ಅಂತ ಹೇಳಿದ್ರು. ಆಮೇಲೆ ಬಂದು ಮನೇಲಿ ನಾನ್ ವೆಜ್ ಏನಾದರೂ ಮಾಡಬೇಕು. ನಾನ್ ವೆಜ್ ಮಾಡಿಲ್ಲ ಅಂದರೆ ಹೋಗಲ್ಲ, ಅದು ನಿಮ್ಮ ಮನೇಲೇ ಇರುತ್ತೆ. ಮಡಿಲೇ ಇದ್ದರೆ ನೀವು ಬಂದಿದ ತಕ್ಷಣ ಹೊಲ್ಸ್ ಮಾಡಿ ಹೋಗುತ್ತೆ ಅಂತ ಅಂದರು. ಸೊ ಅದಕ್ಕೋಸ್ಕರ ನೆನ್ನೆ ಚಿಕನ್ ಮಾಡಿದ್ದು. ಇವತ್ತು ಗುರುವಾರ ಅಲ್ಲ, ಎಲ್ಲ ಕ್ಲೀನ್ ಮಾಡಿದ್ದೀನಿ. ಅದು ಚಿಕನ್ ನಾನು ತಿನ್ನೋಕ್ಕಾಗಲಿಲ್ಲ. ಚಿಕನ್ನು ಮೊಟ್ಟೆ ತಿಂದೆ. ನಾನು ಮೊಟ್ಟೆನ ಸ್ವಲ್ಪ ಅಂದ್ಕೊಂಡು ತಿಂದೆ, ಅದನ್ನು ನೋವಲ್ಲೇ ತಿಂದೆ. ಅದು ತಿಂದಾದ್ಮೇಲೆ ಸ್ವಲ್ಪ ಪರವಾಗಿಲ್ಲ, ರಿಲ್ಯಾಕ್ಸ್ ಅನ್ನಿಸ್ತು ಇಲ್ಲೆಲ್ಲ. ಆಮೇಲೆ ಇವಾಗ ಅದಕ್ಕೆ ವಿಡಿಯೋ ಮಾಡ್ತಾಯಿದ್ದೀನಿ. ದೇವ್ರನಿಗೂ ಹೇಳಬೇಕು ಅಂದರೆ ನಾನು ಇಷ್ಟಪ್ಪ ಇದ್ದೆ. ಯಾವಾಗ ನಮ್ಮ ಲಡ್ಡು ಡೆಲಿವರಿ ಆದಾಗ ಆ ಫೋಟೋಸ್ ಇದ್ದರೆ ಹಾಕ್ತೀನಿ. ಆ ಫೋಟೋಸ್ ನೋಡಿಬೇಕಾದ್ರೆ ಇಷ್ಟಪ್ಪನೇ ಆಗಿತ್ತು. ನನ್ನ ಫೇಸು, ನನ್ನ ಬಾಡಿ ಎಲ್ಲ ಹಿಂಗಿದ್ದೆ. ಅದು ನೆನಪಾಯ್ತೈತೆ ನನಗೆ. ಈ ಥರ ನೋಡ್ತಾ ಇದ್ರೆ ಚೆನ್ನಾಗಿದ್ದೀವಿ ಒಂಥರ. ಎಲ್ಲ ಗಾಲಿ ಮಾಡಿಬಿಟ್ಟು ಕೂತಿದ್ವಿ. ಏನನ್ನಿಸ್ತೈತೆ ನನ್ನ ಮೂತಿ ನೋಡ್ತಿದ್ರೆ? ಏನಿಲ್ಲ, ವಾಸೆ ಆಗುತ್ತೀನಿ 2 ದಿನ. ಹೌದಾ? ತಿನ್ ದಪ್ಪ ಆಗು ಅಂದ್ರೆ ಕೇಳಲ್ಲ, ಹಂಗಾರು ದಪ್ಪ ಕಾಣಿಸ್ತಿದೆ ಬಿಡು. ಬರೀ ಮಕ ಮಾತ್ರ ದಪ್ಪ ಕಾಣಿಸ್ತೈತೆ, ಕೈ ಕಾಲೆಲ್ಲ ಹಿಂಗ. ಬಟ್ಟೆ ಮೇಲೆ ಬಟ್ಟೆ ಹಾಕೋ 4-5 ಅವಾಗ ಸರಿ ಕಾಣಿಸ್ತೀಯ. ಆಡ್ಕೋಬಾರ್ದು, ನಾನೆಲ್ಲ ಆಡ್ಕೊತಾ ಇದ್ದೀನಿ. ಚೆನ್ನಾಗಿ ಹೊಡ್ಕೊಳ್ಳಿ. ಶಾಂತಂ ಪಾಪಂ ಶಾಂತಂ ಪಾಪಂ ಶಾಂತಂ ಪಾಪಂ. ಆಮೇಲೆ ನೈಟ್ ಮಲ್ಕೊಂಬಿಟ್ವಿ. ತುಂಬ ನಿದ್ದೆ ಬರ್ತಾಯಿತ್ತು. ಇದು ಪೇಯ್ನ್ ಇರುತ್ತಲ್ಲ, ಪೇಯ್ನ್ ಇರೋದಕ್ಕೋಸ್ಕರ ಬೇಗ ನಿದ್ದೆ ಮಾಡಿಬಿಡ್ತಿದ್ದೆ ನಾನು. ನನ್ನ ಹಸ್ಬೆಂಡೇ ಮಕ್ಕಳ ಜವಾಬ್ದಾರಿ ಎಲ್ಲ. ಇನ್ನು ಮಾರ್ನಿಂಗ್ ಬೆಳಗ್ಗೆನೇ ರಥಸಪ್ತಮಿ ಇತ್ತಲ್ಲ, ಸೊ ಪೂಜೆ ಮಾಡಿಬಿಡೋಣ ಅಂಥೇಳಿ ಎದ್ದು ಸ್ನಾನ ಎಲ್ಲ ಮಾಡಿಕೊಂಡು ಪೂಜೆ ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ದೆ. ದೇವ್ರ ಸಾಮಾನೆಲ್ಲ ಬೆಳಗ್ಗೆ ಇರಲಿಲ್ಲ. ನನ್ನ ಮಗನಿಗೆ ಹುಷಾರು ತಪ್ಪಿದಾಗ ಬೆಳಗಿದ್ದು. ಸೊ ಅದಕ್ಕೋಸ್ಕರ ನಾನೇ ಅಂದರೆ ಪೀತಾಂಬರಿ ಅದೆಲ್ಲ ಹಾಕ್ಬಿಟ್ಟು ನಾನು ಬೆಳಗಲ್ಲ. ಹುಣ್ಸೆಹಣ್ಣು ಮತ್ತು ರಂಗೋಲಿ ಪುಡಿಲಿ ಉಜ್ಜಿದ್ರೇ ನನಗೆ ನೆಮ್ಮದಿ ಅನ್ಸೋದು, ದೇವ್ರ ಮನೆ ಪಾತ್ರೆ ಬೆಳಗ್ದೆ ಅಂತ ಅನ್ಸೋದು.
ಇಲ್ಲಾಂದರೆ ಅಲ್ಲಿ ಏನೇನೋ ಲಿಕ್ವಿಡ್ ಎಲ್ಲ ತೋರಿಸ್ತಾರಲ್ವ ಅದನ್ನೆಲ್ಲ ಮಾಡ್ಬೋದು. ಅರ್ಜೆಂಟ್ ಇದ್ದರೆ ಮಾತ್ರ ಮಾಡ್ತೀನಿ ನಾನು. ಎಲ್ಲಾದರೂ ಹೋಗ್ಬೇಕಿದ್ರೆ ಅಥವಾ ದೇವಸ್ಥಾನಕ್ಕೆ ಏನಾದರೂ ನಮ್ಮನೆಯವ್ರ ಕೆಲಸಕ್ಕೆ ಏನಾದರೂ ಲೇಟ್ ಆಗೋವಂಥ ಸಿಚುವೇಶನ್ ಇದ್ದರೆ, ಬೇಗ ಬೆಳಗಬೇಕು ಅನ್ನೋದಿದ್ದರೆ ಮಾತ್ರ ನಾನು ಲಿಕ್ವಿಡ್ನೆಲ್ಲ ರೆಡಿ ಮಾಡ್ಕೊತೀನಿ. ಇಲ್ಲ ಅಂದರೆ ನಾನು ಹುಣ್ಸೆಹಣ್ಣು ಹಾಕಿ ನೀಟಾಗಿ ಉಜ್ಜಿ ತೊಳೆದ್ರೇ ನನಗೆ ದೇವ್ರ ಪಾತ್ರೆನ ತೊಳ್ದಂಗೆ ಅನ್ಸೋದು. ನಿಮಗೂ ಹಾಗೆ ಅನಿಸುತ್ತಾ ಕಮೆಂಟ್ ಮಾಡಿ ಫ್ರೆಂಡ್ಸ್. ನನಗೆ ಮಾತ್ರ ಹಾಗೆ ಅನ್ಸೋದು. ಫ್ರೀಯಾಗಿದ್ದರೆ ನಾನು ಮನೇಲೇ ಇರ್ತೀನಲ್ವ, ನಾನು ಹುಣ್ಸೆಹಣ್ಣು ಹಾಕಿ ನೀಟಾಗಿ ಎಲ್ಲ ಪಳ ಅನ್ನೋ ಥರನೇ ಬೆಳಗೋದು. ಇಲ್ಲಾಂದರೆ ನಾನು ಅರ್ಜೆಂಟ್ ಇದ್ದರೆ ಮಾತ್ರ ಅದೆಲ್ಲ ಹೋಮ್ ರೆಮಿಡಿ ಎಲ್ಲ ಮಾಡ್ತೀನಿ. ಆ ರೆಮಿಡಿನೂ ಗೊತ್ತು, ನಿಮಗೆ ಬೇಕಾದರೆ ಕಮೆಂಟ್ ಮಾಡಿ, ನಾನು ಈಸಿಯಾಗಿ ಹೇಳ್ಕೊಡ್ತೀನಿ. ಏನು ಜಾಸ್ತಿ ಐಟಮ್ಸ್ ಎಲ್ಲ ಏನೂ ಹಾಕಲ್ಲ ನಾನು. ಇವಾಗ ಸೋಪಲ್ಲಿ ಒಂದು ಸಲ ತೊಳ್ಕೊಂಡ್ಬಿಟ್ಟು ಹುಣ್ಸೆಹಣ್ಣಲ್ಲಿ ನೀಟಾಗಿ ಉಜ್ಕೊಂಬಿಟ್ಟು ಆಮೇಲೆ ರಂಗೋಲೆ ಹುಡಿಲಿ ಉಜ್ಜಿಬಿಟ್ರೆ ಕಪ್ಪು ಕರೆ ಎಲ್ಲ ಒಟ್ಟೋಗ್ಬಿಡುತ್ತೆ. ನಂದು ದೀಪದಲ್ಲೇ ಜಾಸ್ತಿ ಕಪ್ಪು ಕರೆ ಇರೋದ್ರಿಂದ ನಾನು ದೀಪನ ಫಸ್ಟು ಹುಣ್ಸೆಹಣ್ಣಲ್ಲಿ ಚೆನ್ನಾಗಿ ಹುಣ್ಸೆಹಣ್ಣೆಲ್ಲ ಅಪ್ಲೈ ಮಾಡಿಬಿಡ್ತೀನಿ. ಆ ನಂತರ ರಂಗೋಲೆ ಪುಡೀಲಿ ಉಜ್ಜೋದ್ರಿಂದ ಸ್ವಲ್ಪ ದಿನ ಕರ್ರಗಾಗಲ್ಲ. ನಿಮ್ಮ ಏನಂತಿರಲ್ಲ ಪಾತ್ರೆಗಳೆಲ್ಲ, ದೇವ್ರ ಮನೆ ಪಾತ್ರೆಗಳೆಲ್ಲ ಕಪ್ಪಗಾಗಲ್ಲ. ಇಲ್ಲಾಂದರೆ ನೀವು ಅಬ್ಸರ್ವ್ ಮಾಡಿ ನೋಡಿ, ಬೇರೆ ಏನೇ ಲಿಕ್ವಿಡಲ್ಲಿ ತೊಳೆದ್ರೂ ಕಪ್ಪಗಾಗ್ಬಿಟ್ಟಿರುತ್ತೆ ಪಾತ್ರೆಗಳೆಲ್ಲ. ನೀವು ಒಂದು ಸಲ ಹುಣ್ಸೆಹಣ್ಣು ಮತ್ತು ಬರೀ ಸಿಹಿ ನೀರು ಮತ್ತು ರಂಗೋಲೆ ಹುಡಿ ಅದರಲ್ಲೇ ಮಾಡಿ ನೋಡಿ ದೇವ್ರ ಪಾತ್ರೆಗಳನ್ನೆಲ್ಲನೂ ತುಂಬ ಚೆನ್ನಾಗಿ ತುಂಬ ನೀಟಾಗಿರ್ತದೆ. ಒಂದು 15 ದಿನ ಆದ್ರೂ ಕರ್ರಿಗಾಗಲ್ಲ ಪಾತ್ರೆಗಳು, ದೇವ್ರ ಮನೆ ಪಾತ್ರೆಗಳು. ಇಲ್ಲ ಅಂದರೆ ನೀವು ಯಾವುದೇ ಲಿಕ್ವಿಡ್ ಆಗಲಿ ಯೂಸ್ ಮಾಡಿದ್ರೂ ಕರ್ರಗಾಗ್ಬಿಟ್ಟಿರುತ್ತೆ. ದೇವ್ರ ಮನೆ ಪಾತ್ರೆ ನೋಡೋಕ್ಕೇ ಒಂಥರ ಅನಿಸ್ತಾ ಇರುತ್ತೆ, ಇದೇನು ಹಿಂಗೆ ಕಾಣಿಸ್ತೈತಲ್ಲ, ಬೆಳಗ್ಗೆ ಎಷ್ಟು ದಿನ ಆಗೋಯ್ತೋ, 1 ತಿಂಗಳು 1.5 ತಿಂಗಳು ಆಗೋಯ್ತೇನೋ ಬೆಳಗ್ಗೆ ಅಂತ ಅನಿಸುತ್ತೆ. ಆ ರೀತಿ ಆಗ್ಬಿಟ್ಟಿರುತ್ತೆ ನೋಡಿ, ಎಷ್ಟು ಡಿಫ್ರೆಂಟ್ ಇದೆ. ನಿಮ್ಗೆ ಈಗ ಗೊತ್ತಾಗಲ್ಲ, ನೆಕ್ಸ್ಟು ಫ್ರಂಟ್ ಕ್ಯಾಮ್ರಾ ಆನ್ ಮಾಡ್ಕೊಂಡು ತೋರಿಸ್ತೀನಿ ನೋಡಿ, ಆವಾಗ ಗೊತ್ತಾಗುತ್ತೆ. ಇವಾಗ ತೊಳೆದಾಯಿತು, ಒಳಗಡೆಗೆ ಎತ್ಕೊಂಡು ಹೋಗ್ಬಿಟ್ಟು ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ವಾಶ್ ಆಗಿದೆ ಅಂತ. ನೀರೆಲ್ಲ ಸೋರ್ಕೊಬೇಕು. ನೀರು ಸೋರಿಲ್ಲ ಅಂದ್ರೂ ಕಪ್ಪು ಕರೆಗಳು ಹಾಗೆ ನಿಂತ್ಕೊಂಡ್ಬಿಡುತ್ತೆ, ನೀರು ಕರೆಗಳು. ಇವಾಗ ಹಂಗೆ ಅಡುಗೆ ಮಾಡೋಕ್ಕೂ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಮೊಳಕೆ ಕಾಳುಗಳು ಮತ್ತು ಮಸಾಲೆ, ಆಲೂಗಡ್ಡೆ ಬದನೆಕಾಯಿ ಎಲ್ಲ ಕುಯ್ಕೊಂಡು ರೆಡಿ ಮಾಡ್ಕೊಂಡಿದ್ದೆ. 1 ವೀಕ್ ಆದಮೇಲೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ರೆಡಿ ಮಾಡ್ಕೊಂಡು ಇಟ್ಕೊಂಡ್ಬಿಡ್ತೀನಿ, ಮರ್ತುಬಿಡ್ತೀನಿ ಅಂತೇಳಿ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡು ಕಾಳನ್ನ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ನಾನು ಈರುಳ್ಳಿ ಎಲ್ಲ ಹಾಕಲ್ಲ, ಹಂಗೆ ಎಣ್ಣೆಲ್ಲೇ ಫ್ರೈ ಮಾಡ್ಕೊತೀನಿ. ಎಣ್ಣೆಲಿ ಕಾಳು ಫ್ರೈ ಆದ ತಕ್ಷಣ ಆಲೂಗಡ್ಡೆ ಬದನೆಕಾಯಿನ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು, ಮಸಾಲೆ ಮಾತ್ರ ಅದೇ ಇರುತ್ತೆ. ಏನಂದರೆ ಈರುಳ್ಳಿ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಚಕ್ಕೆ, ಲವಂಗ, ಸ್ವಲ್ಪ ಏಲಕ್ಕಿ ಹಾಕ್ಬಿಟ್ಟು ಒಂದು ಕಾಲು ಭಾಗ ತೆಂಗಿನಕಾಯಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಕೊಬ್ಬರಿ ಹಾಕ್ಕೊಳ್ಳಿ. ನಾನು ಕೊಬ್ಬರಿ ಹಾಕ್ಕೊತೀನಿ. ಅದನ್ನು ಹಾಕ್ಬಿಟ್ಟು ರುಬ್ಬಿಟ್ಟು ಹಾಕಿದ್ರೆ ಘಮ 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 ಅಂತ ಇರುತ್ತೆ. ಆಮೇಲೆ ಸಾಲ್ಟ್ ಹಾಕ್ಬಿಟ್ಟು ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಆ್ಯಡ್ ಮಾಡಿಬಿಟ್ಟು ಕುದಿಯೋಕ್ಕೆ ಬಿಟ್ಟೆ. ಆಮೇಲೆ ಕುದೀತಾ ಇರ್ಬೇಕಾರೋ ಗ್ಯಾಪಲ್ಲೇ ದೇವ್ರ ಮನೆ ಪಾತ್ರೆಗಳನ್ನ ಒರೆಸ್ಕೊಂಬಿಡೋಣ. ಕಪ್ಪು ಕರೆಗಳು ನಿಂತ್ಕೊಂಡ್ಬಿಟ್ರೆ ಚೆನ್ನಾಗೇ ಕಾಣಿಸಲ್ಲ, ದೇವ್ರ ಮನೆ ಪಾತ್ರೆ ಬೆಳಗಿದ್ದೀವಿ ಅಂತಲೇ ಅನಿಸಲ್ಲ. ಸೊ ಅದಕ್ಕೋಸ್ಕರ ನೀರೆಲ್ಲನೂ ಚೆನ್ನಾಗಿ ಒರೆಸ್ಕೊಂಬಿಡ್ತೀನಿ. ನೀರು ಒಂದು ತೊಟ್ಟು ಇರಬಾರ್ದು. ಒಂದು ಸ್ವಲ್ಪ ತೇವ ಇದ್ರೂ ಅಲ್ಲೇ ಬೇಕಾದ್ರೆ ಅಬ್ಸರ್ವ್ ಮಾಡಿ ನೀವು, ಕಪ್ಪು ಥರ ಕಲೆ ಥರ ಹಂಗೆ ನಿಂತ್ಕೊಂಡ್ಬಿಟ್ಟಿರುತ್ತೆ. ನೋಡ್ತಾ ಇರ್ಬೋದು ನೀವು ದೀಪ ಎಷ್ಟು ತಣ ಅಂತ ಹೊಳಿತೈತೆ ಅಂತ. ನೀವು ಒಂದು ಸಲ ಹೀಗೆ ಮಾಡಿ. ನಿಮಗೆ ಫ್ರೀ ಟೈಮ್ ಇದ್ದಾಗ ದೇವ್ರ ಮನೆ ಪಾತ್ರೆನ ದಯವಿಟ್ಟು ಹುಣ್ಸೆಹಣ್ಣು ಮತ್ತು ಕೆಮ್ಮಣ್ಣಲ್ಲೂ ಬೆಳಗ್ತಾರೆ, ಹಳ್ಳಿ ಸೈಡೆಲ್ಲ ಬೂದಿಲಿ ಬೆಳಗ್ತಾರೆ. ನಿಮಗೆ ಅದೆಲ್ಲ ಇಲ್ಲ ಅಂತ ಹೇಳಿದ್ರೆ ದಯವಿಟ್ಟು ರಂಗೋಲೆ ಪುಡಿ ಎಲ್ಲರ ಮನೆಯಲ್ಲೂ ಇರುತ್ತೆ, ರಂಗೋಲೆ ಪುಡಿಲಿ ಉಜ್ಜಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ. ಇವಾಗ ದೇವ್ರ ಮನೆ ಪಾತ್ರೆನೂ ಒರೆಸಾಯಿತು. ಈ ಕಡೆ ಸಾಂಬಾರು ಕೂಡ ಕುದಿ ಬರ್ತಾ ಇದೆ. ಕುದಿ ಬಂತು. ಇವಾಗ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 3 ವಿಷಲ್ ಹೊಡೆಸ್ಬಿಡ್ತೀನಿ. ನನಗೆ ದೇವಸ್ಥಾನಕ್ಕೆ ಎಲ್ಲೂ ಹೋಗ್ತಾ ಇಲ್ಲ ನಾನು. ನನ್ನಿಂದ ಪಾಪ ಬೇರೆಯವರಿಗೆ ಇನ್ಫೆಕ್ಷನ್ ಎಲ್ಲ ಆಗೋದು ಬೇಡ ಅಂಥೇಳಿ ಮನೆಯಲ್ಲೇ ಸಿಂಪಲ್ಲಾಗಿ ಪೂಜೆ ಮಾಡ್ತಾಯಿದ್ದೀನಿ. ರಥಸಪ್ತಮಿಗೆ ನಾವು ಈ ಕಡೆ ಮೈಸೂರು ಸೈಡೆಲ್ಲ ಶ್ರೀರಂಗಪಟ್ಟಣಕ್ಕೆ ಹೋಗ್ತಾರೆ. ಬಟ್ ನಾನು ಹೋಗೋಣ ಅಂತ ಅಂದ್ಕೊಂಡಿದ್ದೆ, ನನಗೆ ಹುಷಾರು ತಪ್ಪಿರೋದ್ರಿಂದ ಬೇಡ, ನನ್ನಿಂದ ಬೇರೆಯವ್ರಿಗೆಲ್ಲ ಇನ್ಫೆಕ್ಷನ್ ಆಗೋದು ಬೇಡ ಅಂಥೇಳಿ ಪೂಜೆನ ಮನೆಯಲ್ಲೇ ಸಿಂಪಲ್ಲಾಗಿ ರೆಡಿ ಮಾಡಿಕೊಂಡೆ. ಇವಾಗ ನೆನ್ನೆಗಿಂತ ಪರವಾಗಿಲ್ಲ ಅನ್ನಿಸ್ತು, ಊದಿ ಇಳಿದಿದೆ. ಇವಾಗ ಸಾಂಬಾರು ಕೂಡ ಕುದಿ ಬಂದು 2 ವಿಷಲ್ ಹೊಡಿತು. ಆಫ್ ಮಾಡಿ ತಣ್ಣಗಾದ್ಮೇಲೆ
ನೋಡಿ ತೆಗೆದಿದ್ದೀನಿ ಎಷ್ಟು ಚೆನ್ನಾಗಾಗಿದೆ ಅಂತ. ಆಮೇಲೆ ಸಾಯಂಕಾಲ ಆದಮೇಲೆ ನನ್ನ ಮಗನಿಗೆ ರೊಟ್ಟಿ ಬೇಕು ಅಂತ ಹೇಳ್ದ, ರೊಟ್ಟಿ ಹಾಕ್ಕೊಡ್ತಾಯಿದ್ದೆ. ನಾನು ರೊಟ್ಟಿ ಒತ್ತುತ್ತೀನಿ ಮತ್ತು ತಟ್ಬಿಟ್ಟು ಮಾಡ್ತೀನಿ, 2 ಥರನೂ ಮಾಡ್ತೀನಿ. ನನಗೆ ಈ ಥರ ಮಾಡೋದು ತುಂಬ ಇಷ್ಟ, ತುಂಬ ತೆಳುವಾಗಿ ತುಂಬ ಚೆನ್ನಾಗಿ ಬರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ತೋರಿಸ್ತೀನಿ ನೆಕ್ಸ್ಟ್ ರೆಸಿಪೀಸ್ಗಳಲ್ಲಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟೇ. ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಬಾಯ್.